ಬರೀ ಇಟ್ಕೋ. ಎಲ್ಲ ಸ್ವಲ್ಪ ಡಿಫ್ರೆಂಟ್ ಟೈಪ್. ನೀರಲ್ಲಿ ನಿಂತ್ಕೊಂಡು ಅವ್ರು ನಿಂಗೇನು ತೋರ್ಸಂಗೆ ಮಾಡಿ ತಗೋಣ. ಇದು ಕಣ್ಣೂರು ಬಿ ಕೀಪಿಂಗ್ ಕ್ಲಸ್ಟರ್ ಅಂತ, ನಾವು ಕೇರಳದಿಂದ ಬಂದಿರೋದು. ಇದು ಖಾದಿ ಹಣಿ ಅಂದರೆ ಖಾದಿ ಪ್ಯೂರ್ ಹಣಿ. ಇದರಲ್ಲಿ ಯಾವುದೊಂದು ಚೂರು ಮಿಕ್ಸು ಬರಲ್ಲ. ನೋಡಿ, ನಾವು ಬರೀ ಹಣಿ ಮಾತ್ರ ಅಲ್ಲ, ಅದರೊಳಗಡೆ ನಿಮಗೆ ವೆರೈಟೀಸ್ ಸಿಗುತ್ತೆ. ವೆರೈಟೀಸ್ ಅಂದರೆ ಫಾರೆಸ್ಟ್ ಹಣಿ ಇದೆ, ನಾಟಿ ಹಣಿ ಇದೆ, ಲಿಚ್ಚಿ ಹಣಿ ಇದೆ, ಆಮೇಲೆ ಲಿಚ್ಚಿ ಹಣಿ ಮಿಕ್ಸಿಂಗ್ ಇದೆ, ಆಮೇಲೆ ಜಿಂಜರ್ ಹಣಿ ಅಂದರೆ ಹಣಿ ವಿತ್ ಜಿಂಜರ್ ಮಿಕ್ಸಿಂಗ್. ನಿಮಗೆ ಕೋಲ್ಡ್ ಕಫ್ ಹಂಗಂದರೆ ಬೇರೆ ಏನು ಮೆಡಿಸಿನ್ ತಗೊಳ್ಬಾರಂಗಿಲ್ಲ. ಮತ್ತು ನೋಡಿ ಆಮ್ಲ ನೆಲ್ಲಿಕಾಯಿ ವಿತ್ತು ಹಣಿ, ಆಮೇಲೆ ಕ್ಯಾಂಡಿ ಇದೆ, ಆಮ್ಲ ಕ್ಯಾಂಡಿ, ಆ ಥರ ವೆರೈಟೀಸ್ ಇದೆ. ನೀವು ರೆಗ್ಯುಲರ್ ಆಗಿ ನಾವು ಹಣಿ ಅಂಗಡಿಗೆ ಹೋಗಿದ್ರೆ ಒಂದು ಹಣಿ ಮಾತ್ರ ಸಿಗೋದು, ಇಲ್ಲಿ ವೆರೈಟಿ ಸಿಗುತ್ತೆ. ನಾರ್ತ್ ಇಂಡಿಯನ್ ಅಂದರೆ ಮೇಜರಾಗಿ ಯಾವ್ಯಾವ ಕಾಯಿಲೆಗಳಿಗೆ ಅನುಕೂಲ ಆಗೋ ಥರ ಇದೆ ಐಟಮ್ ನಿಮ್ಮ ಹತ್ರ. ಅಂದರೆ ಏನು ಡಿಸೀಸ್, ಯಾವ ಡಿಸೀಸ್ಗೆ ಅನುಕೂಲ ಆಗೋದು ಇದೆ ನಿಮ್ಮ ಇದು ನೋಡಿ. ಜಿಂಜರ್ ಹನಿ ಈ ಜಿಂಜರ್ ಹಣಿ ನಿಮಗೆ ಕೋಲ್ಡ್ ಕಫ್ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಏನು ಇದ್ದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ನಾವು ಅಂಗಡಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಕ್ಯಾನ್ಸರ್ ಕೂಡ ಇದು ರೆಸಿಸ್ಟ್ ಮಾಡ್ತೀವಿ. ಅದೇ ಥರ ಹಣಿ ಜಿಂಜರ್ ಮಿಕ್ಸಿಂಗ್ ಇದೆ, ಆಮೇಲೆ ನೆಲ್ಲಿಕಾಯಿ ಹಣಿ ಮಿಕ್ಸಿಂಗ್ ಇದೆ. ಬೇರೆ ನೀವು ಈಗ ಹಣಿ ಶೋರೂಮಿಂದ ನಿಮಗೆ ಹಣಿ ಶೋರೂಮ್ ನೋಡೋಕ್ಕೆ ಸಿಕ್ಕಲ್ಲ. ಇದು ಖಾದಿದು ಮಾತ್ರ ಸಿಕ್ಕೋದು. ಖಾದಿ ಹಣಿಯಲ್ಲಿ ನಿಮಗೆ ವೆರೈಟಿ ಸಿಗುತ್ತೆ. ಪ್ಯೂರ್ ಹಣಿ, ಏನು ಮಿಕ್ಸ್ ಬರೋದೇ ಇಲ್ಲ, 100% ಪ್ಯೂರ್ ಸಿಗುತ್ತೆ, ಗ್ಯಾರಂಟಿ. ಗೌರ್ಮೆಂಟ್ ಆಫ್ ಇಂಡಿಯಾದು ಗ್ಯಾರಂಟಿ ಸಿಗುತ್ತದೆ. ಆಮೇಲೆ ಸ್ಟಿಂಗ್ಲೆಸ್ ಬಿ ಅಂತ ಇನ್ನೊಂದು ಹಣಿ ಇರುತ್ತದೆ, ಅದು ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರ್ತದೆ. ಆಮೇಲೆ ವೆರೈಟೀಸ್ ಅಂದರೆ ಒಂದು 10 ವೆರೈಟೀಸ್ ಸಿಗುತ್ತೆ. ಬೇರೆ ಬೇರೆ ಫ್ಲವರಿಂದ ತಗೊಂಡಿರೋದು, ಬೇರೆ ಬೇರೆ ಏರಿಯಿಂದ ಕಲೆಕ್ಟ್ ಮಾಡಿರೋದು, ಎಲ್ಲ ಪ್ಯೂರಿಫೈ ಮಾಡಿ. ಇದು ಟೋಟಲ್ ರೆಕಗ್ನೈಸ್ಡ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾನಾ? 100% ರೆಕಗ್ನೈಸ್ಡ್ ಆಫ್ ಇಂಡಿಯಾ ಖಾದಿ. ಹಾಗೆ ಇದನ್ನು ನೀವೇ ಹೇಳಿದಾಗೆ ಡೈಲಿ ಇದನ್ನು ತೊಗೊಂಡ್ರೆ ಯಾವುದೇ ಮೆಡಿಸಿನ್ ತೊಗೊಳಂಗಿಲ್ಲ ಅಂತ ಹೇಳಿದ್ವಿ. ಹಾಗೆ ಇದನ್ನು ಡೈಲಿ ತೊಗೊಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಆ ಥರ ಏನಾದರೂ ಇದೆಯಾ? ಹಣಿ ಯೂಸ್ ಮಾಡಿದ್ರಿಂದ ಯಾರಿಗೂ ಅಲ್ಲ, ಜಾಸ್ತಿ ತೊಗೊಂಡ್ರೆ ಹೀಟ್ ಆಗೋದು ಆ ಥರ ಏನಾದರೂ ಪ್ರಾಬ್ಲಮ್? ಅದೆಲ್ಲ ಒಂಥರ ವಿಶ್ವಾಸ, ಅದು ಜಾಸ್ತಿ ಯಾರೂ ತಗೊಳ್ಳಲ್ಲ. ಜಾಸ್ತಿ ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಬರಲ್ಲ, ಯಾಕಂದರೆ ಇದು 100% ಪ್ಯೂರ್ ನ್ಯಾಚುರಲ್. ಅದರಿಂದ ನಿಮಗೆ 1-2 ಸ್ಪೂನ್ ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಬರಲ್ಲ. ಶುಗರ್ ಪೇಷಂಟ್ಸ್ ಕೂಡ ಇದು ಯೂಸ್ ಮಾಡಬೇಕು. ಶುಗರ್ ಪೇಷಂಟ್ ಅಂದರೆ ನಾವು ಫ್ರೂಟ್ಸ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಫ್ಲವರಿಂದ ತಾನೇ ಇದು ಹಣಿ ಬರೋದು. ಅದೇ ಫ್ರೂಟ್ ಯೂಸ್ ಮಾಡೋ ಥರನೇ ಹಣಿ ಯೂಸ್ ಮಾಡಿದರೆ ಏನು ತೊಂದರೆ ಬರಲ್ಲ. ಇದು ಪ್ರಾಡಕ್ಟ್ ಎಲ್ಲ ಔಟ್ಸೈಡ್ ಎಲ್ಲ ಸಿಗುತ್ತಲ್ಲ, ಶಾಪ್ಸ್ ಎಲ್ಲ ಸಿಗುತ್ತಲ್ಲ? ಶಾಪ್ ಅಂದರೆ ಖಾದಿ ಹಣಿ ಔಟ್ಸೈಡಲ್ಲಿ ಸಿಗೋದು ಕಷ್ಟ. ಇದೇ ಥರ ಶೋರೂಮ್. ಮತ್ತು ಹಾಗಾದರೆ ಜನ ತೊಗೋಬೇಕಂದ್ರೆ ಎಲ್ಲಿಗೆ ಬರಬೇಕು? ನಿಮಗೆ ಈಗ ಈ ಎಕ್ಸಿಬಿಷನಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ನಮ್ಮ ಪಾಂಪ್ಲೆಟಲ್ಲಿ ನಮ್ಮದು ಕಂಪ್ಲೀಟ್ ಅಡ್ರೆಸ್ ಇದೆ. ಓಕೆ, ನೀವು ಕೊರಿಯರ್ ತೆಗಿಬೋದು. ನೀವು ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕೊರಿಯರ್ ಸಿಗುತ್ತೆ. ಅಂದರೆ ಈಗ ಈ ಕಂಪ್ನಿ ಇರೋದು ಬೇಸಿಕ್ಕಾಗಿ ಕೇರಳದಲ್ಲಿ. ಈ ಕಂಪನಿ ಬಂದು ಕೇರಳದಲ್ಲಿ. ನೀವು ಅಲ್ಲಿಂದನೇ ಕೊರಿಯರ್ ಸೆಂಡ್ ಮಾಡ್ತೀರಾ? ನಾವು ಅಲ್ಲಿಂದ ಕೊರಿಯರ್ ಮಾಡಿ ಕೊಡ್ತೀವಿ. ಓಕೆ 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 ಓಕೆ.